ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿ ಹೋಬಳಿಯ ಹಿರೇಹಿಡಗೋಡು ಕ್ಷೇತ್ರದಿಂದ ತಲ್ಲೂರು ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಶ್ರೀ ಪ್ರವೀಣ್ HB ಇವರು ಆಯ್ಕೆಯಾಗಿರ್ತಾರೆ. ಇವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಸ್ವಾಗತವನ್ನ ಬಯಸ್ತಿದ್ದೀನಿ. ಸರ್, ನೀವು ಸದಸ್ಯರಾಗಿಂದ ಮೊದಲು ಏನ್ ಮಾಡ್ಕೊಂಡಿದ್ದೀರಾ? ನಾನು ಫಸ್ಟ್ ಕೆಲಸ ಮಾಡ್ಕೊಂಡಿದ್ದೆ ಹೊರಗಡೆ. ಶಿವಮೊಗ್ಗದಲ್ಲಿ ING ವಿಷಯ ಬ್ಯಾಂಕ್ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಸದಸ್ಯರಾದ್ಮೇಲೆ ಜಾಬಿ ರಿಸೈನ್ ಕೊಟ್ಟು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ನೀವು ರಾಜಕೀಯ ರಂಗಕ್ಕೆ ಬರಲು ಕಾರಣ ಸರ್? ರಾಜಕೀಯ ರಂಗಕ್ಕೆ ನಮಗೆ ಮೊದಲಿಂದ ಡಿಗ್ರಿ ಡೇಸ್ ಇಂದನೂ ಸ್ಟೂಡೆಂಟ್ ಲೈಫ್ ಇಂದನೂ ಸಮಾಜದ ಬಗ್ಗೆ, ಸಮಾಜ ಸೇವೆ ಬಗ್ಗೆ ಕಳಕಳಿ ಜಾಸ್ತಿ. ಕಾಲೇಜ್ ಲೈಫಲ್ಲ ನಾವು ಇದ್ರಾಗ ತೊಡಸ್ಕೊಂಡಿದ್ವಿ. 2008 ಹರ್ತಾಳ್ ಹಾಲಪ್ಪರ ಚುನಾವಣೆಗೆ ನಾವು ರಾಜಕಾರಣಿ ಅವರಿಂದ ರಾಜಕಾರಣಕ್ಕೆ ಬಂದ್ವಿ. ಅವಾಗಿಂದ ಏನೋ ಒಂಥರ ಇಂಟ್ರೆಸ್ಟ್ ಬಂತು, ಜನಸೇವೆ ಮಾಡಬೇಕು ಅಂತ ಮಾಡಬೇಕು ಅಂತ ಹೇಳಿ ನಿಮಗೆ ಒಂದು ಸ್ವಲ್ಪ ಆಸಕ್ತಿ ಬಂತು. ಅದಕ್ಕೋಸ್ಕರ ರಾಜಕೀಯ ರಂಗಕ್ಕೆ ಬಂದಿದ್ದೀವಿ. ಸರ್, ನೀವು ಈಗ ಅಧಿಕಾರ ಇರುವಾಗ 5 ವರ್ಷ ಅಧಿಕಾರ ಇರುವಾಗ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಅನ್ಕೊಂಡಿರಾ? ನಾವು ಅನ್ಕೊಂಡಿದ್ದೀವಿ, ಗ್ರಾಮನ ಪ್ರತಿಯೊಂದು ನಮ್ಮ ಗ್ರಾಮದಲ್ಲಿ ಯಾವ ರೋಡ್ ಇದಾವೋ ಎಲ್ಲ ಸಿಮೆಂಟ್ ರೋಡ್ ಮಾಡ್ಬೇಕು, ಬಾಕ್ಸ್ ಚರಂಡಿಗಳು ಮಾಡ್ಬೇಕು, ಸಾರ್ವಜನಿಕರಿಗೆ ಮೂಲಭೂತವಾಗಿ ಮನೆ ಮತ್ತು ವಸತಿ ವ್ಯವಸ್ಥೆ ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಬೀದಿ ದೀಪದ ವ್ಯವಸ್ಥೆಗಳನ್ನ, ಮತ್ತೆ ಶೌಚಾಲಯಗಳ ವ್ಯವಸ್ಥೆಗಳನ್ನ. ಶೌಚಾಲಯಗಳು ಯಾರ್ಯಾರಿಗಿಲ್ಲ ಎಲ್ಲರಿಗೂ ಕೆಳ ಹಂತದಿಂದ ಮೇಲ್ವರ್ಗದವರಿಗೆ ಯಾರ್ಯಾರಿಗೆ ಶೌಚಾಲಯಗಳಿಲ್ಲ ಅವರಿಗೆ ಸಂಪೂರ್ಣವಾಗಿ ಶೌಚಾಲಯಗಳನ್ನು ಒದಗಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಒಟ್ಟಾರೆ ಗ್ರಾಮವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಗ್ರಾಮವನ್ನ ರಾಮರಾಜ್ಯ ಮಾಡ್ಬೇಕು ಅನ್ನೋದೇ ನಿಮ್ಮ ಕನಸಾಗಿದೆ ಸರ್. ಗಾಂಧೀಜಿ ಕನಸನ್ನು ನನಸು ಮಾಡ್ಬೇಕಂತ ಹೊರಟಿದ್ದೀರಾ ಸರ್. ಒಂದು ದಿಟ್ಟ ಹೋರಾಟವನ್ನು ಮಾಡ್ತಾ ಇದ್ದೀರಾ ನೀವು, ಒಂದು ಊರಿಗೆ ಒಂದು ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ. ಮುಖ್ಯವಾಗಿ ಊರಿಗೆ ಒಂದು ರೋಡಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಆಗ್ಬೇಕು ಅನ್ನೋದು ನಿಮ್ಮ ಆಶಯ. ಓಕೆ ಸರ್, ಈಗ ಗ್ರಾಮ ಪಂಚಾಯತಿಗೆ ನೀಡ್ತಿರೋ ಅನುದಾನದ ಬಗ್ಗೆ ಏನ್ ಹೇಳ್ತೀರಾ? ಗ್ರಾಮ ಪಂಚಾಯತಿ ಅನುದಾನದಲ್ಲಿ ನಾವು ಈಗ ಸದಸ್ಯರಾಗಿ ಈಗ ನೋಡಿದಿರಿ ನೀವು ನಮ್ಮೂರು ರೋಡಲ್ಲಿ ಬಂದಿದ್ದೀರಿ, ಯಾವ ತರ ಅಭಿವೃದ್ಧಿ ಇದೆ, ಎಷ್ಟು ಬ್ಯಾಕ್ವರ್ಡ್ ಇದೆ ಅಥವಾ ಡೆವಲಪ್ಮೆಂಟ್ ಇದೆ ಅಂತ ನೀವು ನೋಡಿದ್ರಿ, ನೀವೇ ಜಡ್ಜ್ಮೆಂಟ್ ಹೇಳ್ತೀರಿ ನಮ್ಮೂರ್ ಬಗ್ಗೆ. ನಾನೊಂದು ಅಧಿಕಾರದಲ್ಲಿ ಇದೇನು ನಿಜ, ಆದ್ರೆ ಈ ಸಣ್ಣ ಅಧಿಕಾರದಲ್ಲಿ ನನಗ್ ಬರ್ತಕ್ಕಂಥ ಅನುದಾನದಲ್ಲಿ ಈ ಗ್ರಾಮನಾಗ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆಗಳನ್ನ ಸರಿಪಡಿಸಕ್ಕಂತ ಅವಕಾಶ ನನಗೆ ಆಗ್ತಾ ಇಲ್ಲ. ಯಾಕಂದ್ರೆ ನನಗ್ ಬರೋದು 15,000 ಬರುತ್ತೆ, ಒಂದ್ಸರಿ 25,000 ಬರುತ್ತೆ, ಒಂದ್ಸರಿ 30,000 ಬರ್ತದೆ. ಈ ಅಂದಾಗ ನಾನು ಏನ್ ಅನ್ಕೊಂಡಿದೀನಿ, ಏನ ಉದ್ದೇಶ ಇಟ್ಕೊಂಡು ಈ ವ್ಯವಸ್ಥೆಗೆ ಬಂದಿದ್ದೀನಿ, ಗ್ರಾಮ ಪಂಚಾಯತಿ ವ್ಯವಸ್ಥೆ ಬಂದಿದ್ದೀನಿ, ಈಡೇರ್ಸಕ್ ಆಗ್ತಾ ಇಲ್ಲ. ನಮ್ಗೆ ಎಲ್ಲೋ ಒಂದ್ ಕಡೆ ನೋವಿದೆ. ಜನ ನಾನೇನೋ ವಿದ್ಯಾವಂತ ಅಂತ ನಾವು ಇವತ್ತು ಓಟ್ ಹಾಕಿ ಗೆಲ್ಸಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಆದ್ರೆ ಜನರ ಭರವಸೆಗಳನ್ನ ಎಷ್ಟು ಮಟ್ಟಿಗೆ ಈಡೇರಿಸ್ತೀನಿ ಅಂತಕ್ಕಂಥ ನೋವು ನನಗಂತೂ ಇದೆ, ಕಾಡ್ತಾ ಇದೆ ನಾನು. ಯಾಕಂದ್ರೆ ಅನುದಾನ ಸಾಕಾಗ್ತಿಲ್ಲ. ರಾಜ್ಯ ಸರ್ಕಾರನೂ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ, ಕೇಂದ್ರ ಸರ್ಕಾರನೂ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ಹೆಚ್ಚಿನ ಅನುದಾನಗಳನ್ನು ಕೊಟ್ರೆ ಗ್ರಾಮನ ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮುಂದಿನ ದಿನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಸರ್ಕಾರಗಳು ನಮಗೆ ಸವಲತ್ತುಗಳನ್ನು, ಅನುದಾನಗಳನ್ನು ಹೆಚ್ಚಾಗಿ ಬಿಡುಗಡೆ ಮಾಡಿದಾಗ ಮಾತ್ರ ನೀವು ಒಂದು ಒಳ್ಳೆ ಕಾರ್ಯಗಳನ್ನು ಅಥವಾ ಇನ್ನೂ ಹೆಚ್ಚಾಗಿ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದೀರಾ. ಸರ್, ಈಗ ನಿಮ್ಗೆ ನೀಡುತ್ತಿರುವ ಗೌರವಧನದ ಬಗ್ಗೆ ತೃಪ್ತಿ ಇದೆಯೇ? ನನಗೆ ಗೌರವಧನದ ಬಗ್ಗೆ ತೃಪ್ತಿ ಇಲ್ಲ. ಎಲ್ಲಾ ಜನಪ್ರತಿನಿಧಿಗಳಿಗೂ AC ಕಾರ್ ಕೊಡ್ತಾರೆ, ಅವ್ರು ಡೀಸೆಲ್ ಖರ್ಚು ಕೊಡ್ತಾರೆ, ಲಕ್ಷಾಂತರ ರೂಪಾಯಿ ಸಂಭಾವನೆ ಕೊಡ್ತಾರೆ, AC ಬಂಗ್ಲೆಗಳನ್ನು ಕೊಡ್ತಾರೆ ಅವರಿಗೆ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಸರಿಯಾದಂತ ಸೇವೆನ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥದ್ದು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಕರ್ತವ್ಯ. ಯಾವುದೇ ಒಬ್ಬ MLA ಅಥವಾ MP ಆದವನು ಸಾರ್ವಜನಿಕರಿಗೆ ನೇರವಾಗಿ ಸೌಲಭ್ಯಗಳನ್ನು ಮುಟ್ಸಕ್ ಸಾಧ್ಯ ಇಲ್ಲ. ಯಾವೊಬ್ಬ ಸಾರ್ವಜನಿಕ ಮನೆ ಬಾಗಿಲಿಗೆ ಹೋಗಕ್ಕೆ ಅವ್ರಿಗೆ ಆಗಲ್ಲ. ಅಂತ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ, ಸಾರ್ವಜನಿಕರಿಗೆ ನೇರವಾಗಿ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳಿಗೆ ಜನಪ್ರತಿನಿಧಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ನಮಗೆ ಯಾವುದೇ ರೆಮ್ಯುನರೇಷನ್ ಇದೆಯಲ್ಲ, ಸಂಭಾವನೆ, ಈ ಸಂಭಾವನೆ 500 ರೂಪಾಯಿ. ಅದು ನಾವು ಇದುವರೆಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಎಷ್ಟು ದಿನ ಆಯ್ತು? ಈಗ 1 ತಿಂಗಳು ನಾನು ತಗೊಂಡಿಲ್ಲ ಬಿಡ್ರಿ. ಅದು ಎಷ್ಟು ಬರುತ್ತೆ, ಎಷ್ಟು ರೆಮ್ಯುನರೇಷನ್ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇಷ್ಟಿದೆ ಅಂತ ಹೇಳಿದಾರೆ, ಬಟ್ ಯಾವಾಗ ಕೊಡ್ತಾರ ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಎಂತೆಂತವರಿಗೆ ಕೊಡ್ತಾರೆ. ಈಗ ಅವ್ರು ಡಿನೋಟಿಫೈ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡ್ತಾರೆ. ಅವ್ರಿಗೆ AC ಕಾರ್ ಎಲ್ಲ ಕೊಡ್ತಾರೆ. ಆದ್ರೆ ಪ್ರಾಮಾಣಿಕವಾಗಿ ಸಾರ್ವಜನಿಕ ಹಳ್ಳಿಯ ಓಡಾಡಿಕೊಂಡು ಕುಡಿಯ ನೀರಿನ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆ ಸ್ಪಂದಿಸ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಮಿಗೂ ತಂದೆ ತಾಯಿ ಹೆಂಡತಿ ಮಕ್ಕಳು ಇರ್ತಾರೆ. ಈಗ ನಾವೇನಾದ್ರೂ ಒಂದು ಕೆಲಸದಲ್ಲಿ ಲೋಪದೋಷ ಮಾಡಿದ್ರೆ ಡಿನೋಟಿಫಿಕೇಶನ್ ಮಾಡಿದ್ರೆ ದುಡ್ಡು ಮಾಡ್ಕಿಂದ ಅಂತ ಜನ ಹೇಳ್ತಾರೆ. ನಾವು ಓಡಾಡೋ ಖರ್ಚಿಗೆ ಸಮಾಜ ಸೇವೆ ಅಂದ್ರೆ ಸಮಾಜ ಸೇವೆ ಮಾಡಿ ನಮಗೆ ಹೊಟ್ಟೆ ತುಂಬಲ್ಲ. ಸಮಾಜ ಸೇವೆ ಜೊತೆಗೆ ನಮ್ಮ ನಂಬಿಕೊಂಡಿರೋರು ಇರ್ತಾರೆ. ಸೇವೆಗೆ ಒಂದು ತಕ್ಕಾಗಿ ಒಂದು ರೆಮ್ಯುನರೇಷನ್ ಸಂಭಾವನೆ ಕೊಟ್ರೆ ನಾವು ಯಾವುದೇ ರೀತಿ ಕರಪ್ಷನ್ ಅಲ್ಲಿ ನಾವು ಹೋಗಕ್ ಸಾಧ್ಯ ಆಗಲ್ಲ. ನಾವು
ಹಣಕಾಸಿನ ಬಗ್ಗೆ ನಮಗೆ ಯಾವಾಗ ನಮಗೆ ಕುಂದುಕೊರತೆ ಆಗುತ್ತೆ ಅವಾಗ ನಾವು ಏನಾದ್ರೂ ತಪ್ಪು ದಾರಿ ಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಬಗ್ಗೆ ಸರ್ಕಾರ ಸರಿಯಾದ ಸಂಭಾವನೆ ನಮಗೆ ಏನಾದ್ರೂ ಕೊಟ್ರೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ, ಸಮಾಜ ಸೇವೆ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೇನೆ. ಓಕೆ ಸರ್, ಈಗ ಕೇರಳ ಮಾದರಿ ತಿದ್ದುಪಡಿ ತರಲು ನಮ್ಮೊಂದಿಗೆ ಸಹಕಾರವನ್ನು ನೀಡ್ತೀರಾ? ಒಳ್ಳೇದು. ಈ ಕೇರಳ ಮಾದರಿ ಅಂದ್ರೆ ಒಂದು ಸದಸ್ಯನಿಗೆ ಇಷ್ಟು ಗೌರವಧನ, ಅಧ್ಯಕ್ಷರಿಗೆ ಇಷ್ಟು ಗೌರವಧನ ಕೊಡ್ಬೇಕು, ಮತ್ತೆ ಅವ್ರಿಗೆ ಏನಾದ್ರು ಅಹಿತಕರ ಘಟನೆಗಳು ಅವ್ರ ಅವಧಿಯಲ್ಲಿ ಆದ್ರೆ ಅವ್ರಿಗೆ ಹಣ ಕೊಡ್ಬೇಕು ಅನ್ನೋದು ಒಳ್ಳೆ ರೀತಿ ಇದು. ಮತ್ತೆ ಇಂತಿಷ್ಟೇ ಸದಸ್ಯನಿಗೆ ಇಷ್ಟೇ ಗೌರವಧನ ಕೊಡ್ಬೇಕು ಅಂತಕ್ಕಂಥದ್ದು ನಿಜ. ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡಿ ಕೇರಳ ಮಾದರಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಈ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆ ಇನ್ನೊಂದು ರಾಜ್ಯನ ಹೋಲಿಕೆ ಮಾಡಿ ನಮ್ಮ ರಾಜ್ಯದಲ್ಲಿ ಏನಿದೆ ಆ ಬೇರೆ ರಾಜ್ಯದಲ್ಲಿ ಏನಿದೆ, ಏನಾಗಿದೆ, ಏನೇನು ನಡೀತಾ ಇದೆ ಅನ್ನೋದನ್ನ ಅದಕ್ಕೆ ರಾಜ್ಯ ಸರ್ಕಾರ ನೋಡಿ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಬೇಕು, ಕೇಂದ್ರ ಸರ್ಕಾರನೂ ಮಾಡಬೇಕು. ಸರ್, ಈಗ ನಿಮ್ಗೆ ಗುರುತಿನ ಚೀಟಿ ಅವಶ್ಯಕತೆ ಇದೆಯಾ? ಹೌದು, ಗುರುತಿನ ಚೀಟಿ ಅವಶ್ಯಕತೆ ಇದೆ. ಈಗ ರಾಜಕಾರಣದಲ್ಲಿ ಕೆಳ ಹಂತದ ರಾಜಕಾರಣ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ರಾಜಕಾರಣ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅನ್ನೋದು ಗ್ರಾಮದ ವ್ಯಾಪ್ತಿಗೆ ಮಾತ್ರ ಸಂಬಂಧಪಟ್ಟ ಸೀಮಿತವಾಗಿ ನಾವು ಇರ್ತೇವೆ. ಮಾತ್ರ ಹೊರಗಡೆ ಹೋದಾಗ ನಾವು ಗ್ರಾಮ ಪಂಚಾಯತಿ ಸದಸ್ಯ ಅನ್ನೋದು ನಮಗೆ ಏನೂ ಇಲ್ಲ. ಯಾವ್ದು ಈಗ ಬಸ್ ಪಾಸ್ ಮಾಡಿ ಉಚಿತವಾಗಿ ಕೊಡ್ಬೇಕು ಅಂತ ಕೇರಳ ರಾಜ್ಯ ಸರ್ಕಾರ ಮಾಡಿದೆ ಅಂತ. ಈಗ ನಾವೆಲ್ಲಾದ್ರೂ ಹೊರಗಡೆ ಹೊರಟಾಗ ನಾವು ಈಗ ಸಮಾಜ ಸೇವೆ ಮಾಡಕ್ಕೆ ಜನರಿಗೆ ಏನಾದ್ರು ಒಂದು ಸಮಸ್ಯೆ ಆದಾಗ ಎಲ್ಲ ಕರ್ಕೊಂಡು ಹೋಗ್ತಿರ್ತೇವೆ. ಯಾವ್ದೋ ಒಂದು ವಿಚಾರಕ್ಕೆ ಜನರ ಪರವಾಗಿ ಎಲ್ಲ ಕಡೆ ಹೋಗಿ ತಾಲೂಕು ಆಫೀಸಿಗೆ ಹೋದಿರುತ್ತೆ, ಪೊಲೀಸ್ ಸ್ಟೇಷನ್ ಎಲ್ಲ ಹೋಗೋದಿರುತ್ತೆ, ಇಲ್ಲ DC ಆಫೀಸಿಗೆ ಹೋದಿರುತ್ತೆ. ಅಂತ ಟೈಮಲ್ಲಿ ನಾವು ಈ ರೆಮ್ಯುನರೇಷನ್ ನಮಗೆ ಇರಲ್ಲ. ಇದ್ರಲ್ಲೇ ನಾವು ಕೈಯಿಂದ ಹಾಕಿಟ್ಟು ಹೋಗ್ಬೇಕಂದ್ರೆ ಅಂತ ಉಚಿತ ಬಸ್ ಪಾಸ್ ಕೊಡೋದಾಗ್ಲಿ ಏನಾದ್ರು ಕೊಟ್ರೆ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಸಮಾಜ ಸೇವೆ ಮಾಡಕ್ಕೆ, ಸಾರ್ವಜನಿಕ ಕಷ್ಟ ಸುಖ ಸ್ಪಂದಿಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ಈಗ ಏನಪ್ಪಾ ಅಂದ್ರೆ ಈಗ ಹಲವು ಇಲಾಖೆಗಳನ್ನ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡಿಸಿದ್ರೆ ಅವರು ಒಂದು ಜವಾಬ್ದಾರಿಯುತ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ಸಂಸ್ಥೆಯ ಅಭಿಪ್ರಾಯ. ಇದಕ್ಕೇನ್ ಹೇಳ್ತೀರಾ ಸರ್ ನೀವು? ನಿಜ, ಹಲವು ಇಲಾಖೆ ಅಂದ್ರೆ ಈಗ ಅಂಗನವಾಡಿ ಇರ್ಬೋದು, ಶಾಲೆಗಳು ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ನಾಡ ಕಚೇರಿಗಳು ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರ್ಬೋದು, ಪ್ರತಿಯೊಂದು ವಿಚಾರಗಳನ್ನ, ಪ್ರತಿಯೊಂದು ವ್ಯವಸ್ಥೆಗಳನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತರೋದ್ರಿಂದ ಸಾರ್ವಜನಿಕರಿಗೆ ಅಲ್ಲಿರ್ತಕ್ಕಂಥ ಯೋಜನೆಗಳನ್ನ, ಅನುಕೂಲತೆಗಳನ್ನ ಸರಿಯಾಗಿ ಮುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅಂತ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಬೇಕು, ಜನಪ್ರತಿನಿಧಿಗಳು ಮಾಡಬೇಕು. ಉನ್ನತ ಹಂತದಾಗ ಏನಿದ್ದಾರೆ ಅವರೆಲ್ಲ ಇಂಪ್ಲಿಮೆಂಟೇಷನ್ ಮಾಡಕ್ ಮಾಡ್ಬೇಕು. ಈಗ ಎಲ್ಲೋ ಇದ್ಕೊಂಡು ಅಸೆಂಬ್ಲಿ ವಿಧಾನಸೌಧ ಕೂತ್ಕೊಂಡು ಮಾಡ್ಕೊಂಡು ಅದ್ ಮಾಡಿದೆ ಇದ್ ಮಾಡಿದೆ, ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಕ್ಕೆ ಜನರಿಗೆ ಮುಟ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಗಳು ಈ ಇಲಾಖೆಯಿಂದ ಆಗ್ತವೆ. ಹಂಗಾಗಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳೊಳಗೆ ಈ ಇಲಾಖೆಗಳನ್ನು ಅಳವಡಿಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಂಥ ಇಲಾಖೆಗಳ ಸಹಕಾರ ನಮಗೆ ಬೇಕು, ಅಳವಡಿಸ್ಕೊಡ್ಬೇಕು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅಂತ ಹೇಳಿ. ಹಾಗೆ ಈಗ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಮುಖ್ಯವಾಗಿ PDO ಅಗತ್ಯ ಬೇಕು ಅನ್ನೋದು ನಮ್ಮ ಸಂಸ್ಥೆ. ಇದಕ್ಕೇನ್ ಹೇಳ್ತೀರಾ? ಹೌದು, ಒಬ್ಬ ಗ್ರಾಮ ಪಂಚಾಯತಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅವರು ನಮ್ಮ ಪಂಚಾಯತಿ ಒಳಗೆ ಇರ್ತಾರೆ. ಸರ್ಕಾರದಿಂದ ಏನೇನು ಸವಲತ್ತುಗಳು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರ್ತವೆ ಆ ಸವಲತ್ತುಗಳನ್ನು ಯಾವ ತರ ತಗೊಳ್ಬೇಕು, ಅದಕ್ಕಾಗಿ ನಮಗೆ ಅವರು ಒಬ್ಬ ಅಧಿಕಾರಿ ಇದ್ರೆ ಬಹಳ ಅನುಕೂಲ. ಒಬ್ಬ ಪಂಚಾಯತಿಗೆ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೇಮಿಸ್ತಕ್ಕಂಥದ್ದು ಈ ವ್ಯವಸ್ಥೆ ಇದೆಯಲ್ಲ, ಇದು ಬೇಕು, ಇದು ಮಾಡಬೇಕು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ. ಹಾಗೆ ಸರ್, ಈಗ ನಾವು ತಾಲೂಕು ಸಮಾವೇಶ, ಜಿಲ್ಲಾ ಸಮಾವೇಶ, ರಾಜ್ಯ ಮಟ್ಟ ಸಮಾವೇಶ ಮಾಡುವಾಗ ನೀವು ಬಂದು ನಮಗೆ ಸಹಕಾರವನ್ನು ಕೊಡ್ತೀರಾ ಸರ್? ಹೌದು, ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ. ಈ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳ ಪರಿಹಾರ ಆಗ್ತವೆ. ಈ ಸಮಾಜವನ್ನ ಒಂದು ಉನ್ನತ ಸ್ಥಾನಕ್ಕೆ ಒಯ್ಯಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಕ್ ಹೊರಟಿದ್ದೀರಿ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದು ನಿಮ್ ಜೊತೆ ಕೈ ಜೋಡಿಸ್ತೇವೆ. ಮತ್ತೆ ನಮ್ಮ ಸಹ ಸದಸ್ಯರು ನಮ್ಮ ಸಾರ್ವಜನಿಕ ವ್ಯಾಪ್ತಿಯೊಳಗೆ ಏನ್ ಮತ್ತೆ ಅವ್ರನ್ನೆಲ್ಲ ಸೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಕೂಡ ಮಾಡ್ತೇನೆ. ಸರ್, ನಾವೀಗ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಟ್ರಸ್ಟ್ ಇಂದ ಸರ್ ನೇರವಾಗಿ ಬಂದು ನಿಮ್ಮ ಮನೆಗೆ ಬಂದು ನಿಮ್ಗೆ ನೇರವಾಗಿ ವಿಡಿಯೋ ಚಿತ್ರೀಕರಣ ಮಾಡ್ತಿದ್ವಿ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲೋ ಎಳೆಮರಿಕಾಯಿ ಅಂತ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಜನಪ್ರತಿನಿಧಿಗಳನ್ನ ಗುರುಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಈ ಸಂಸ್ಥೆ, ಈ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಏನಿದೆಯಲ್ಲ, ಇದು ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ಇಂಥ ಪ್ರಯತ್ನಗಳು ಈ ಸಮಾಜದಲ್ಲಿ ನಡೆಯಬೇಕಾಗಿದೆ. ಈ ಸಾಮಾನ್ಯ ಜನಪ್ರತಿನಿಧಿಗಳ ಕೂಗು, ಅಳಲು, ಈ ಸಾರ್ವಜನಿಕ ಜೀವನದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನ ಈ ಸಮಾಜದ ಮುಂದೆ ಹಾಗೂ ಸರ್ಕಾರದ ಮುಂದೆ ಬಿಚ್ಚಿರ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನ, ಸರ್ಕಾರಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನವನ್ನ
ಈ ನಿಮ್ಮ ಸಂಸ್ಥೆ ಮಾಡ್ತಾ ಇದೆ. ಇದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ತಮ್ಮ ಮಾಹಿತಿಯನ್ನ ನಮ್ಮ ಸಂದರ್ಶನದ ಮೂಲಕ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆಯ್ತು ಸರ್. ಒಂದು ನಿಮಿಷ.